ನಮಸ್ಕಾರ ಸರ್ ಮೇಡಮ್. ನಮಸ್ಕಾರ ಮೇಡಮ್. ಈ ಟೆಂಪಲ್ ಎಷ್ಟು ವರ್ಷ ಆಗಿದೆ? 50 ವರ್ಷ. 50 ವರ್ಷ. ಏನು ಉಪಕಾರ ಆಗಿದೆ ಈ ಟೆಂಪಲ್ ಆಗಕ್ಕೆ? ಆಮೇಲೆ ನಿಮ್ಮದು ತುಂಬ ಜನರಿಗೆ ಅರ್ಕೆ ಎಲ್ಲ ನಡೀತಿದೆ. ಹೌದಾ? ಮತ್ತು ಈ ಟೆಂಪಲ್ ಮಾಡಿದ್ದೀರಾ ಏನು ವಿಶೇಷ? ನಮ್ಮ ತಂದೆಯವರು ನಮ್ಮ ತಂದೆಯವರು ಓಕೆ, ತಂದೆ ಮಾಡಿದೆ. ಮತ್ತು ಟೆಂಪಲ್ ಏನೇ ವಿಶೇಷ ಏನು? ತುಂಬ ಹಿಸ್ಟ್ರಿ ಇರುತ್ತೆ. ಒಂದು ಟೆಂಪಲ್ ಇದೆ, ಟೆಂಪಲ್ ಹಿಸ್ಟರಿ ಇರತ್ತೆನಾ? ಇತಿಹಾಸ ಅಂದರೆ ಜನ ಭಕ್ತಾದಿಗಳು ಬರ್ತಾರೆ, ಅವರು ಕೋರಿಕೆ ನೆರವೇರ್ತೈತೆ, ಓಕೆ, ಅವ್ರ ಅಭಿಷ್ಟಗಳು ನೆರವೇರ್ತೈತೆ. ಓಕೆ. ಹಾಂ ಸರ್, ನೀವು ಹೇಳ್ತೀರಾ ನೀವು ಹೇಳ್ತೀರಾ ಸಮಥಿಂಗ್? ಅಲ್ಲ, ಇದು ಅವರ ತಂದೆಯವರ ಕನಸು. ಹೌದಾ? ದೇವಸ್ಥಾನ ಮಾಡಬೇಕು, ಒಂದು ಸಾವಿರಾರು ಜನಕ್ಕೆ ಒಂದು ಭಕ್ತಿ ಭಾವನೆ ಮೂಡಿಸಬೇಕು ಅಂತ ಅವ್ರ ತಂದೆಯವರ ಕನಸು. ಅದಕ್ಕೆ ಅವ್ರ ತಂದೆಯವರು ಕಟ್ಟಿಸ್ಕೊಡ್ತಾರೆ. ಆಮೇಲೆ ಮಗಳು ಇದನ್ನು ಅವ್ರ ತಂದೆಯವರ ತರುವಾಯ ಅವ್ರ ಮಗಳು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಜನಗಳಿಗೆ ಅನುಕೂಲ ಆಗಲಿ. ಓಕೆ, ಓಕೆ. ಮತ್ತು ಬೇರೆ ಏನು ಇದ್ರೆ ಟೆಂಪಲ್ ಬಗ್ಗೆ ಹೇಳ್ತೀರಾ? ರಾಮೂರ್ತಿ ಎಲ್ಲಿ ಭಾಷಾ? ನೀವು ರಾಮೂರ್ತಿದಲ್ಲೇ? ಹೌದು, ರಾಮೂರ್ತಿ. ಓಕೆ. ನಿಮ್ದು ಮನೆ ಇದು, ನಿಮ್ದು ಊರು ಇದು? ಹೌದು. ಈ ಸ್ಟಾರ್ಟಿಂಗಿಂದ ನೀವು ಎಲ್ಲ ಇದ್ದೀರಾ? ನಮ್ಮ ತಂದೆಯವ್ರ ಊರು ಬೆಟ್ಕೋಟೆ. ನೀವು ಕನ್ನಡಿಗ? ನಾವು ಕನ್ನಡ. ದೇವ್ರ ಮೇಲೆ ಒಂದು ಭಕ್ತಿ ಭಾವನೆ, ಜನರಿಗೆ ಅನುಕೂಲ ಆಗಬೇಕು. ಓಕೆ. ದೇವ್ರ ಅನುಗ್ರಹ ಜನರಿಗೆ ಆಗಬೇಕು. ಓಕೆ. ಜನರಿಗೆ ಒಂದು ಫ್ರೀ ದರ್ಶನ, ಫ್ರೀ ಅಭಿಷೇಕ, ಓಕೆ, ಫ್ರೀ ಸೇವೆ ನಡೆಸಬೇಕು. ಓಕೆ. ಎಲ್ರಿಗೂ ಒಳ್ಳೇದಾಗಬೇಕು, ಓಕೆ, ಅನುಕೂಲ ಆಗಬೇಕು. ಓಕೆ. ಅಂದರೆ ನಾವು ಈ ದೇವಸ್ಥಾನಕ್ಕೆ ಹೋದರೆ ದುಡ್ಡು ಕೊಡಬೇಕು ಅನ್ನೋ ಭಾವನೆ ಯಾರಿಗೂ ಬರಬಾರ್ದು. ಓಕೆ, ಓಕೆ. ಮನಸ್ಸಿನಲ್ಲಿ ಅವ್ರು ಏನು ಕೋರ್ಕೊಂಡಿರ್ತಾರೆ ಅದು ನೆರವೇರ್ತೈತೆ. ಓಕೆ, ಓಕೆ. ಅಂದರೆ ಜನರಿಂದ ಯಾವುದೇ ಥರ ಡೊನೇಷನ್ ಇಲ್ಲ. ಪೂಜಾ ಕಾರ್ಯಕ್ರಮ ಮಾಡಲ್ಲ. ತಗೊಳ್ಳೋದಾದ್ರೆ ಏನು ನಾವು ಯಾರ ಹತ್ರ ಡೊನೇಷನ್ ಎಲ್ಲ ತಗೊಳ್ಳೋದಿಲ್ಲ. ನಾವು ಯಾವುದಕ್ಕೂ ನಾವು ಕೆಪಾಸಿಟಿ ಇದೆ, ನಿಮ್ಮ ಮನೆಯಿಂದ ಮಾಡ್ತೀರಾ? ಹೌದು. ಓಕೆ. ಇಲ್ಲ, ನಮ್ಮ ತಂದೆಯವರೇ ದೇವಸ್ಥಾನ ಖರ್ಚಿಗೆ ಅಂತಾನೆ ಪಕ್ಕದಲ್ಲಿ ಚೌಟ್ರಿ ಕಟ್ತಿದ್ದಾರೆ. ಓಕೆ. ಅದ್ರಲ್ಲಿ ಬರುವಂಥ ದುಡ್ಡನ್ನ ದೇವಸ್ಥಾನ ಖರ್ಚು ಮಾಡ್ತೀವಿ. ಓಕೆ. ಜನರ ಹತ್ರ ನಾವು ಯಾವುದು ದುಡ್ಡು ಡೊನೇಟ್ ಮಾಡೋದು. ಓಕೆ, ಥ್ಯಾಂಕ್ ಯು. ನೀವು ಟೆಂಪಲ್ ಬಗ್ಗೆ ನನಗೆ ಹೇಳಿದ್ದೀರಾ. ಎಲ್ಲರಿಗೆ ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಸಂತೋಷವಾಗಿರ್ಬೇಕು. ಓಕೆ. ಓಕೆ, ನಮಸ್ಕಾರ.